ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಸೊ ಇವತ್ತು ನೋಡಿರಿ ಸೆಕೆಂಡ್ PUC ಕಾಮರ್ಸ್ ಸ್ಟೂಡೆಂಟ್ಸರಿಗೆ ಎಕನಾಮಿಕ್ಸ್ MCQ ಕ್ವಶನ್ಸನ್ನು ಒಂದು ಸೀರೀಸ್ ಮಾಡತ್ತೀವಿ ನೋಡಿರಿ. ಎಲ್ಲ ಚಾಪ್ಟರ್ಸು ಇದ್ರೊಳಗೆ ಕವರ್ ಆಗ್ಯಾವ. ಇದ್ರೊಳಗೆ ನೋಡಿರಿ ಫಸ್ಟ್ ಒನ್ನು ಇಂಟ್ರಡಕ್ಷನ್ ಚಾಪ್ಟ್ರಲ್ಲಿ ಫಸ್ಟ್ ಒನ್ ನಾನು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿರುತ್ತಲ್ಲ, ಹಾಗಾಗಿ ಸಿಂಪಲ್ಲಾಗಿ ಎಲ್ಲನೂ ಕವರ್ ಮಾಡ್ತೀನಿ ಒಂದೇ ವಿಡಿಯೋದೊಳಗೆ. ಫಸ್ಟ್ ಕ್ವಶನ್ ನೋಡಿರಿ, ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲ ಅಂತಂದರೆ ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ, ಅಪರಿಮಿತ ಬಳಕೆಯನ್ನು ಹೊಂದಿವೆ, ಏಕ ಬಳಕೆಯನ್ನು ಹೊಂದಿವೆ, ಮೇಲಿನ ಯಾವುದೂ ಅಲ್ಲ. ಇದರೊಳಗೆ ಎ ಆಪ್ಷನ್ ಆಗುತ್ತೆ ನೋಡಿರಿ. ನೆಕ್ಸ್ಟ್ ಒನ್ನು, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅನುಭೋಗಿಯ ವರ್ತನೆ, ರಾಷ್ಟ್ರೀಯ ಆದಾಯ, ನಿರುದ್ಯೋಗ, ವಿದೇಶಿ ವ್ಯಾಪಾರ, ಇದೆಲ್ಲನೂ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿದೆ? ಸಮಗ್ರ ಬೇಡಿಕೆ, ಇದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿರುತ್ತೆ. ನೆಕ್ಸ್ಟ್, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂದರೆ ಮೇಲಿನ ಎಲ್ಲವೂ ಬರುತ್ತೆ ಇಲ್ಲಿ. ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತಂದರೆ ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಸೊ ಇವೆಲ್ಲವುಗಳು ಆರ್ಥಿಕತೆಯನ್ನು ಒಳಗೊಂಡಿರ್ತವೆ. ನೆಕ್ಸ್ಟ್, ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರ. ಸೊ ಇದು ಫಸ್ಟ್ ಚಾಪ್ಟರ್. ಇನ್ನು ಸೆಕೆಂಡ್ ಚಾಪ್ಟರ್ ಅನುಭೋಗಿಯ ವರ್ತನೆ ಅಂದರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಫಸ್ಟ್ ಕ್ವಶನ್, ತುಷ್ಟಿಗುಣವು ವ್ಯಕ್ತಿನಿಷ್ಠವಾಗಿರುತ್ತಾ? ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಇವೆರಡರಲ್ಲಿ ವ್ಯಕ್ತಿನಿಷ್ಠವಾಗಿರುತ್ತಾ? ಸೊ ಇದು ರೈಟ್ ಆನ್ಸರ್ ಆಗಿರುತ್ತೆ. ಎರಡನೇದು, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರ ರೇಖೆಯ ಆಕಾರವು ಮೂಲ ಪೀನ ಮಧ್ಯವಾಗಿರುತ್ತದೆ ಅಂದರೆ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ. ಅಂದರೆ ಔದಾಸೀನ್ಯ ರೇಖೆಗಳನ್ನು ಹಾಕ್ತೀವಲ್ಲ ಅವಾಗ ಅದು ಯಾವ ರೀತಿಯಾಗಿರುತ್ತೆ ಅಂತ ಕೇಳ್ಯಾರ, ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ. ನೆಕ್ಸ್ಟ್, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಬೆಲೆ ಮತ್ತು ಆದಾಯ ಇವೆರಡನ್ನು ಅನುಭೋಗಿಯ ಒಂದು ಆದಾಯಕ್ಕೆ ಲಭ್ಯವಿರುವಂಥ ಸಂಯೋಜನೆಗಳಾಗಿರ್ತವೆ. ನೆಕ್ಸ್ಟ್, ಬಡ್ಜೆಟ್ ರೇಖೆಯ ಸಮೀಕರಣ P1x1 + P2x2 = M ಅಥವಾ M = P1x1 + P2x2 ಆಗಿರ್ತದೆ. ನೆಕ್ಸ್ಟ್, ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಅಂದರೆ ಸಾಮಾನ್ಯ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಆದಾಯ ಹೆಂಗೆಲ್ಲ ಹೆಚ್ಚಾಗುತ್ತಲ್ಲ, ಸಾಮಾನ್ಯ ಸರಕಿನ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತಾ. ನೆಕ್ಸ್ಟ್, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಅಂದರೆ ಲಂಬಾಂತರ ಬೇಡಿಕೆ ರೇಖೆ ಯಾವ ರೀತಿ ಸ್ಥಿತಿಸ್ಥಾಪಕತ್ವ ಹೊಂದಿರುತ್ತೆ ಅಂದರೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತಾ. ನೆಕ್ಸ್ಟ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ರೀತಿ ಸೂಚಿಸುತ್ತದೆ ಅಂದರೆ ಸ್ಥಾನಗಳಲ್ಲಿ ಸೂಚಿಸುತ್ತಾ. ಸೊ ಇಷ್ಟು ಸೆಕೆಂಡ್ ಚಾಪ್ಟರ್ ಆಯಿತು. ನೆಕ್ಸ್ಟ್, ಥರ್ಡ್ ಚಾಪ್ಟರ್ ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಫಸ್ಟ್ ಕ್ವಶನ್, ಉತ್ಪಾದನಾ ಬಿಂಬಕದ ಸೂತ್ರ ಯಾವುದಂತಂದರೆ Q = F × LK ಆಗಿರ್ತದೆ. ಉತ್ಪಾದನಾ ಬಿಂಬಕದ ಸೂತ್ರ ಆಗಿರ್ತದೆ ಇದು. ನೆಕ್ಸ್ಟ್, ಎರಡನೇದು, ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ ಅಂದರೆ ಎಲ್ಲ ಆದಾನಗಳನ್ನು ಬದಲಾಯಿಸುತ್ತಾ, ಎಲ್ಲ ಆದಾನಗಳನ್ನು ಹೊಂದಿರುತ್ತಾ, ಮೇಲಿನ ಯಾವುದೇ ಅಲ್ಲ ಅಂತ ಅಂದಾಗ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. ಸೊ ಹಂಗಾಗಿ ಇದು ರೈಟ್ ಆನ್ಸರ್. ನಾನು ಇಲ್ಲಿ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿರುತ್ತಲ್ಲ, ಒಂದ್ಸರಿ ನಿಮ್ಗೆ ರಿವಿಷನ್ ಆಗಲಿ ಅಂತೇಳಿ ಹೇಳ್ತಾ ಹೊಂಟೀನಿ ನೋಡಿರಿ ಅಷ್ಟೇ. ನೆಕ್ಸ್ಟ್, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪಾದನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುವರು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ನೆಕ್ಸ್ಟ್, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದಂತಂದರೆ C. Q = X1 ಆಲ್ಫಾ X2 ಬೀಟಾ. ನೆಕ್ಸ್ಟ್, TC = ಯಾವುದಾಗುತ್ತಂತಂದ್ರೆ TVC TFC + TVC AC + MC ಅಂದಾಗ TC = TFC + TVC ಆಗುತ್ತಾ. ನೆಕ್ಸ್ಟ್, ಸೊ ಇಲ್ಲಿ TC ಅಂತಂದರೆ ಏನಂದರೆ ಒಟ್ಟು ವೆಚ್ಚ, TFC ಅಂತಂದರೆ ಒಟ್ಟು ಸ್ಥಿರ ವೆಚ್ಚ, TVC ಅಂದರೆ ಒಟ್ಟು ಬದಲಾಗುವ ವೆಚ್ಚ. ಸೊ ಇದಿಷ್ಟು ಥರ್ಡ್ ಚಾಪ್ಟರ್ ಆಯಿತು. ಇನ್ನು ಫೋರ್ತ್ ಚಾಪ್ಟರ್ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಚಾಪ್ಟರಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟ್ MCQ ಅಂತಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಯಾವುದಾಗಿರುತ್ತೆ ಅಂತಂದರೆ ಒಂದೇ ರೂಪದಲ್ಲಿ ಇರ್ತಾವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಏಕರೂಪದಲ್ಲಾಗಿರ್ತಾವೆ ಮಾರಾಟ ಮಾಡುವಂಥ ಉತ್ಪನ್ನಗಳು. ನೆಕ್ಸ್ಟ್, ಎರಡನೇದು, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಯಾವುದಂತಂದರೆ ಸೀಮಾಂತ ಆದಾಯ ಅಂತ ಕರಿತೀವಿ. ಸರಾಸರಿ ಆದಾಯ, ಒಟ್ಟು ಆದಾಯ, ಸ್ಥಿರ ಆದಾಯ ಇವು ಯಾವ ಆಗೋದಿಲ್ಲ. ಹೆಚ್ಚುವರಿ ಉತ್ಪಾದನೆಯಿಂದ ಆಗುವಂಥ ಆದಾಯ ಸೀಮಾಂತ ಆದಾಯ ಆಗಿರುತ್ತೆ. ನೆಕ್ಸ್ಟ್, ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸುತ್ತದೆ, ಪೈ ಅಲ್ಲಿ ಸೂಚಿಸ್ತೀವಿ. ನೆಕ್ಸ್ಟು, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಇನ್ಫಿನಿಟಿ ಆಗಿರುತ್ತಾ. ನೆಕ್ಸ್ಟು, ಒಂದು ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯುವರು ಅಂದರೆ ಸರಾಸರಿ ಆದಾಯ ಅಂತ ಕರಿತೀವಿ. ಸೊ ಇದು 4ನೇ ಚಾಪ್ಟರು. ಇನ್ನು 5ನೇ ಚಾಪ್ಟರು. ಸೊ ನೆಕ್ಸ್ಟ್ 5ನೇ ಚಾಪ್ಟರ್ ಮಾರುಕಟ್ಟೆಯ ಸಮತೋಲನ, ಮಾರ್ಕೆಟ್ ಇಕ್ವಿಲಿಬ್ರಿಯಂ. ಫಸ್ಟ್ ಕ್ವಶನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಇವರು ಏನಾಗಿರ್ತಾರೆ ಅಂದರೆ ಬೆಲೆಯನ್ನು ಪಡೆಯುವವರು ಆಗಿರ್ತಾರೆ. ನೆಕ್ಸ್ಟ್, ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಸಂಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಯಾವುದಂತಂದ್ರೆ ಸಮತೋಲನ ಸನ್ನಿವೇಶ ಅಂತ ಕರಿತೀವಿ. ನೆಕ್ಸ್ಟು, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಯಾವ ರೀತಿಯಾಗಿರುತ್ತೆ ಅಂತಂದರೆ ಬಲಕ್ಕೆ ಪಲ್ಲಟಗೊಳ್ಳುತ್ತೆ. ಅಂದರೆ ಅವುಗಳನ್ನೆಲ್ಲ ನಾವು ಡಯಾಗ್ರಾಮ್ ಹಾಕಿದಾಗ ಯಾವ ರೀತಿಯಾಗಿರುತ್ತೆ ಅಂತ ಕೇಳ್ಯಾರ, ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ನೆಕ್ಸ್ಟು, ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿ
ಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತವೆ. ಅಂದರೆ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಸರಾಸರಿ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ, ಅಂದರೆ ಬೆಲೆ ಮಿತಿ ಅಂತ ಕರಿತೀವಿ. ಸೊ ಇದು 5ನೇ ಚಾಪ್ಟರ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಅಧ್ಯಾಯ 6 ನೆಕ್ಸ್ಟ್ ಚಾಪ್ಟರ್ ಪೈಪೋಟಿ ರಹಿತ ಮಾರುಕಟ್ಟೆಗಳು, ನಾನ್ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಇದರೊಳಗೆ ಫಸ್ಟ್ ಕ್ವಶನ್, ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆ ಸಂರಚನೆಯನ್ನು ಹೀಗೆನ್ನುವರು. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆಯಾಗಿರುತ್ತೆ. ನೆಕ್ಸ್ಟ್ ಹೆಚ್ಚುವರಿ ಘಟಕಗಳ ಮಾರಾಟದಿಂದ ಬದಲಾಗುವ TR ಅನ್ನು ಹೀಗೆನ್ನುವರು. TR ಅಂದರೆ ಒಟ್ಟು ಆದಾಯ, ಟೋಟಲ್ ರೆವಿನ್ಯೂ ಅಂತ ಕರಿತೀವಿ. ಏನಂತಾರಂತಂದ್ರೆ ಸೀಮಾಂತ ಆದಾಯ ಅಂತ ಕರಿತೀವಿ. ಅಂದರೆ ಹೆಚ್ಚುವರಿ ಘಟಕಗಳಿಂದ ಮಾರಾಟದಿಂದ ಬದಲಾಗುವ TR. ಹೆಚ್ಚುವರಿ ಎಕ್ಸ್ಟ್ರಾ ಏನಾದರೂ ಪ್ರಾಡಕ್ಟ್ಸನ್ನು ನಾವು ಮಾರಾಟ ಮಾಡಿದಾಗ ಏನು ಬರುತ್ತಲ್ಲ ಅದಕ್ಕೆ ಸೀಮಂತ ಆದಾಯ ಅಂತ ಕರಿತೀವಿ. ನೆಕ್ಸ್ಟು ಲಾಭ ಈಸ್ ಈಕ್ವಲ್ ಟು TR ಮೈನಸ್ TC ಆಗಿರುತ್ತೆ. ಟೋಟಲ್ ರೆವಿನ್ಯೂ ಅಲ್ಲಿ ಟೋಟಲ್ ಕಾಸ್ಟನ್ನು ಮೈನಸ್ ಮಾಡಿದಾಗ ಲಾಭ ಅನ್ನೋದು ಬರುತ್ತೆ. ಸೊ ಇದು 6th ಚಾಪ್ಟರ್. ಈಗ ನೆಕ್ಸ್ಟ್ ಸೆಕೆಂಡ್ ಬುಕ್ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಬುಕ್ಕಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಲ್ಲ, ಮ್ಯಾಕ್ರೋ ಎಕನಾಮಿಕ್ಸ್, ಅದರಲ್ಲಿ ಫಸ್ಟ್ ಚಾಪ್ಟರ್ ಒಳಗೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಫಸ್ಟ್ ಕ್ವಶನ್, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಂತಂದರೆ ಆರ್ಥಿಕ ಏಜೆಂಟ್ ಅಂತ ಕರಿತೀವಿ. ಅವರಿಗೆ ಏನಂತಾರಂತ ಕೇಳ್ಯಾರ, ಆರ್ಥಿಕ ಏಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೆನ್ಸ್ ರವರು ಪ್ರಕಟಿಸಿದಂತಹ ಒಂದು ಪ್ರಸಿದ್ಧ ಕೃತಿ ಅಂತಂದರೆ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಆಗಿರುತ್ತೆ. ನೆಕ್ಸ್ಟ್ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಏನಾಗಿರುತ್ತಾ ಅಂತ ಕೇಳ್ಯಾರ. ಇದು ಸಾಂಪ್ರದಾಯಿಕ ಚಿಂತನೆ ಆಗಿರುತ್ತೆ. ಅಂದರೆ ಇದು ಆಧುನಿಕ ಬರಲ್ಲ, ಇಲ್ಲಿ ಎಲ್ಲರೂ ಸಿದ್ಧವಾಗಿರ್ತಾರೆ ಮತ್ತು ಕಾರ್ಖಾನೆಗಳು ಕೂಡ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತೆ ಅಂತ ಹೇಳ್ಯಾರ. ಎಲ್ಲರೂ ಅವ್ರವ್ರ ಕೆಲಸ ಮಾಡೋಕೆ ಅವ್ರವ್ರು ಸಿದ್ಧವಾಗಿರ್ತಾರೆ. ಸೊ ಹಂಗಾಗಿ ಇದು ಸಾಂಪ್ರದಾಯಿಕ ಚಿಂತನೆಯಾಗಿರುತ್ತೆ. ನೆಕ್ಸ್ಟ್ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದಂತಂದರೆ 1929. ನೆಕ್ಸ್ಟು ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ. ಯಾರು ನಡೆಸ್ತಾರೆ ಅಂತಂದ್ರೆ ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸ್ತಾವ. ಇನ್ನು ಯಾವುದು ಸರ್ಕಾರ ನಡೆಸಲ್ಲ ಮತ್ತು ಯಾವುದೇ ಒಂದು ಯೋಜನಾ ಪ್ರಾಧಿಕಾರ ಯಾವುದು ನಡೆಸಲ್ಲ. ಇದನ್ನು ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸ್ತಾರೆ. ಇನ್ನು ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಅಂತಂದರೆ ಸೆಕೆಂಡ್ ಚಾಪ್ಟರು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ. ಸೊ ಇದರೊಳಗೆ ಫಸ್ಟ್ ಕ್ವಶನ್, ರಾಷ್ಟ್ರೀಯ ವರಮಾನದ ಅಧ್ಯಯನವು ಯಾವುದಕ್ಕೆ ಸಂಬಂಧಪಟ್ಟಿರುತ್ತಾ ಅಂತಂದರೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ NNP ಈಸ್ ಈಕ್ವಲ್ ಟು GNP ಅಂತಂದರೆ ಸವಕಳಿ. ಅಂದರೆ NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್, GNP ಅಂತಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನನ್ನು ಕಳೆದಾಗ ನಮಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತಂತಂದರೆ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ NNP ಬರುತ್ತೆ. ನೆಕ್ಸ್ಟ್ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು ಏನಾಗಿರುತ್ತಂತಂದರೆ ನಾಮಮಾತ್ರ GDP ಆಗಿರುತ್ತೆ. ಸೊ ನೆಕ್ಸ್ಟ್ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಏನು ಬರುತ್ತಂತಂದ್ರೆ ವೈಯಕ್ತಿಕ ಆದಾಯ ಬರುತ್ತೆ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಏನಂತ ಕರಿತೀವಿ ಅಂತಂದರೆ ಆದಾಯದ ವಿಧಾನ, ಇನ್ಕಮ್ ಅಂತ ಕರಿತೀವಿ. ಇದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 3rd ಚಾಪ್ಟರ್ ಹಣ ಮತ್ತು ಬ್ಯಾಂಕಿಂಗ್ ವ್ಯವಹಾರ ಅಥವಾ ಮನಿ ಆ್ಯಂಡ್ ಬ್ಯಾಂಕಿಂಗ್. ಫಸ್ಟ್ ಕ್ವಶನ್, ಹಣದ ಪ್ರಮುಖ ಕಾರ್ಯ ಯಾವುದಂದ್ರೆ ಇದೊಂದು ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಇದ್ರದ್ದು ಲಕ್ಷಣದೊಳಗೆ ನೋಡಿರ್ತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದಂತಂದ್ರೆ RBI. ನೆಕ್ಸ್ಟ್ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿವೆ. ಯಾವ ಬ್ಯಾಂಕುಗಳು ಹಣವನ್ನು ನಿರ್ಮಾಣ ಮಾಡ್ತಾವೆ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ ಏನಂತ ಕರಿತೀವಿ ಅಂದರೆ ರೆಪೋ ರೇಟ್ ಅಂತ ಕರಿತೀವಿ, ರೆಪೋ ದರ. ನೆಕ್ಸ್ಟ್ ಹಣದ ಪೂರೈಕೆಯಲ್ಲಿ ಪ್ರಭಾವಿಸುವ RBIನ ಪ್ರಮುಖ ಸಾಧನ ಯಾವುದು ಅಂತಂದರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಇದಾಗಿರುತ್ತೆ. ಇದು 3rd ಚಾಪ್ಟರ್. ನೆಕ್ಸ್ಟ್ 4th ಚಾಪ್ಟರ್ ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಫಸ್ಟ್ ಕ್ವಶನ್, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಏನಂತ ಕರಿತೀವಿ ಅಂತಂದರೆ ಸ್ವಾಯತ್ತ ಅನುಭೋಗವಾಗಿರುತ್ತೆ. ಇದು ಆದಾಯದಿಂದ ಸ್ವತಂತ್ರವಾಗಿರುತ್ತೆ, ಅದಕ್ಕೆ ಸ್ವಾಯತ್ತ ಅನುಭೋಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ MPCಯ ಮೌಲ್ಯವು 0 ಮತ್ತು 1ರ ನಡುವೆ ಇರುತ್ತೆ. MPC ಅಂತಂದರೆ ನಿಮ್ಗಾಗಲೇ ಗೊತ್ತಲ್ಲ, ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ. ನಾನು ಇದನ್ನು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಒಂದ್ಸರಿ ನಿಮಗೆ ರಿವಿಷನ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡತ್ತೀನಿ ಅಷ್ಟೇ. ನೆಕ್ಸ್ಟ್ 3rd, ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವಿನಲ್ಲಿ ಯಾವ ರೀತಿ ತೋರಿಸುತ್ತದೆ ಅಂತಂದ್ರೆ ಸಮತೋಲನವಿರುತ್ತದೆ. ಸಮತೋಲನವನ್ನು ನೋಡ್ಬೋದು. ನೆಕ್ಸ್ಟ್ ಸಾಲದ ಸುಲಭ ಲಭ್ಯತೆಯು ಏನನ್ನು ತೋರಿಸುತ್ತಂತಂದರೆ ಹೂಡಿಕೆಯನ್ನು ಉತ್ತೇಜಿಸುತ್ತೆ. ಏನು ಮಾಡುತ್ತಂತಂದರೆ ಹೂಡಿಕೆ ಮಾಡ್ಬೋದು ಸಾಲದ ಸುಲಭ ಲಭ್ಯತೆಯಿಂದ. ನೆಕ್ಸ್ಟ್ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಉತ್ಪನ್ನಕ್ಕಿಂತ ಬೇಡಿಕೆಯು ಕಡಿಮೆ ಇರುತ್ತೆ, ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕ ಇರುತ್ತೆ, ಉತ್ಪನ್ನಕ್ಕಿಂತ ಪೂರೈಕೆಯು ಅಧಿಕ ಇರುತ್ತೆ, ಉತ್ಪನ್ನಕ್ಕಿಂತ ಪೂರೈಕೆಯು ಅಧಿಕ ಇರುತ್ತಾ. ಸೊ ಇದು ಎರಡು ಒಂದೇ ಆಪ್ಷನ್ ಕೊಟ್ಟಾರ. ಸೊ ಇದರಲ್ಲಿ ಆಪ್ಷನ್ ಬಿ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕ ಇರುತ್ತೆ ಯಾವಾಗಲೂ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ. ಇದು 4ನೇ ಚಾಪ್ಟರ್ ಆಯಿತು. ನೆಕ್ಸ್ಟ್ 5ನೇ ಚಾಪ್ಟರ್
ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕನಾಮಿ. ಸೊ ಇದರ ಫಸ್ಟ್ ಕ್ವಶನ್, ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು ಯಾವಾಗಲೂ ನೇರ ತೆರಿಗೆಗಳಾಗಿರ್ತವೆ. ನೆಕ್ಸ್ಟ್, ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಅಬಕಾರಿ ಸುಂಕ ಅಂತ ಕರಿತೀವಿ. ನೆಕ್ಸ್ಟ್, ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದಂತಂದ್ರೆ ಇದಕ್ಕೆ ಪ್ರಮಾಣಾನುಗುಣ ಆದಾಯ ಅಂತ ಕರಿತೀವಿ. ಇದಾಗಿರುತ್ತಾ ತೆರಿಗೆ ಅಂತ ಕರಿತೀವಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತಂದ್ರೆ ಸಂಪತ್ತಿನ ತೆರಿಗೆ. ನೆಕ್ಸ್ಟ್, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯ ಇರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಅದು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಸೊ ಇದು 5ನೇ ಚಾಪ್ಟರ್. ಇನ್ನು ನೆಕ್ಸ್ಟ್ 6ನೇ ಚಾಪ್ಟರ್ ಹಾಗೆ ಕೊನೆ ಚಾಪ್ಟರ್, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ, ಓಪನ್ ಎಕನಾಮಿ, ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಫಸ್ಟ್ ಕ್ವಶನ್, ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಏನಂತ ಕರಿತೀವಿ ಅಂತಂದರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರಿತೀವಿ. ನೆಕ್ಸ್ಟ್ 2ನೇ ಕ್ವಶನ್, ಬೇಡಿಕೆ ಮತ್ತು ಪೂರೈಕೆಗಳ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಏನಂತ ಕರಿತೀವಿ ಅಂತಂದರೆ ಬದಲಾಗುವ ವಿನಿಮಯ ದರ ಅಂತ ಕರಿತೀವಿ. ನೆಕ್ಸ್ಟ್, ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ. ಯಾವ ವ್ಯವಹಾರಗಳನ್ನು ಸಂದಾಯ ಬಾಕಿ ದಾಖಲಿಸುತ್ತಂತಂದ್ರೆ ಸರಕುಗಳಾಗಿರ್ಬೋದು, ಸೇವೆಗಳು, ಆಸ್ತಿಗಳು, ಇವೆಲ್ಲವುಗಳನ್ನು ದಾಖಲಿಸುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಅಂತೇಳಿ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್, ವಿದೇಶಿ ಕರೆನ್ಸಿಯ ರೂಪದಲ್ಲಿನ ಒಂದು ದೇಶದ ಕರೆನ್ಸಿಯ ಬೆಲೆಯ ದರವನ್ನು ಹೀಗೆಂದು ಕರೆಯುತ್ತಾರೆ. ಏನಂತ ಕರಿತೀವಿ ಅಂದರೆ ವಿದೇಶಿ ವಿನಿಮಯ ದರ ಅಂತ ಕರಿತೀವಿ. ನೆಕ್ಸ್ಟ್, ಈ ಪ್ರಮಿತಿಯಲ್ಲಿ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತಿತ್ತು. ಯಾವ ರೀತಿ ಅಂತ ಅಂದ್ರೆ ಚಿನ್ನದ ಪ್ರಮಿತಿ ಅಂತ ಕರಿತೀವಿ. ಸೊ ಇದು ಲಾಸ್ಟ್ ಚಾಪ್ಟರ್. ಇವತ್ತಿನ ವಿಡಿಯೋದೊಳಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡು ಟೆಕ್ಸ್ಟ್ ಬುಕ್ನಲ್ಲಿ ಫಸ್ಟ್ ಚಾಪ್ಟರಿಂದ ಹಿಡಿದು ಕೊನೆ ಚಾಪ್ಟರ್ವರೆಗೂ MCQsನ ನಾನು ವಿಡಿಯೋ ಮಾಡಿ ಹಾಕಿ ನೋಡ್ರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತಂತಂದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇತ್ತಂದ್ರೆ ಅವರಿಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿರಿ. ಇದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಚಾಪ್ಟರಲ್ಲಿ ಯಾವ್ಯಾವ ಥರ MCQಗಳನ್ನು ಕೇಳ್ಬೋದು ಅಂತೇಳಿ. ಸೊ ಹಂಗಾಗಿ ನಾನು ಕನ್ನಡ ಮೀಡಿಯಮ್ದವರಿಗಾಗಿ ಈ ಒಂದು ವಿಡಿಯೋ ಮಾಡಿ ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.